ಪ್ರೈಸ್ ದ ಲಾರ್ಡ್. ದೇವರ ಅತಿ ಪರಿಶುದ್ಧವಾದ ನಾಮಕ್ಕೆ ಸ್ತೋತ್ರವಾಗಲಿ. ಇಂದು ಕೂಡ ಒಂದು ಬೈಬಲ್ನ ಜ್ಞಾನ ವಾಕ್ಯವನ್ನು ತಿಳಿಯುವುದರ ಮೂಲಕ ದೇವರ ನಾಮವನ್ನು ಮಹಿಂಪಡಿಸೋದಕ್ಕೆ ದೇವರು ಕೊಟ್ಟಂತಹ ಒಂದು ಮಹಾನ್ ಕೃಪೆಗಾಗಿ ನಾವು ಸ್ತೋತ್ರ ಮಾಡುವ ಪ್ರಿಯರೇ. ಇವತ್ತಿನ ಒಂದು ವಚನದ ಭಾಗ ಏನಂದರೆ, ಸ್ವಾಮಿ ಹೇಳ್ತಾರೆ 2 ತಿಮೋತಿ 2:13 ಸ್ವಾಮಿ ಹೇಳ್ತಾರೆ, ನಾವು ಅಪನಂಬಿಗಸ್ತರಾಗಿದ್ದರೂ ಆತನು ನಂಬಿಗಸ್ತನಾಗಿರುವನು, ತನ್ನ ಸ್ವಭಾವಕ್ಕೆ ವಿರುದ್ಧವಾಗಿ ಏನು ಮಾಡಲಾರನು. ಹಾಗಾದರೆ ಮನುಷ್ಯರು ಅಪನಂಬಿಗಸ್ತರು ಅಂತ ಹೇಳೋದನ್ನು ಸ್ವಾಮಿ ತೆಗೆದು ತೋರಿಸ್ತಾ ಇದ್ದಾರೆ. ಅಂದರೆ ಇವತ್ತು ಯಾವ ಥರ ಅಪನಂಬಿಗಸ್ತರು, ಮಾತಿನಲ್ಲಿ ಅಪನಂಬಿಕೆ, ಹಣಕಾಸಿನ ವಿಷಯದಲ್ಲಿ ಅಪನಂಬಿಕೆ, ಮಾಡುವಂಥ ವ್ಯವಹಾರಗಳಲ್ಲಿ ಅಪನಂಬಿಕಸ್ಥರಾಗಿರ್ತೀವಿ. ಒಟ್ಟಾರೆ ಏನಂತಾರೆ ಪ್ರಿಯರೇ, ನಾವು ಇನ್ನೊಬ್ಬರ ನಂಬಿಕೆಗೆ ಪಾತ್ರರಾಗಿರಬೇಕು. ಅದೇ ನಿಜವಾದ ಮನುಷ್ಯನ ಜೀವನ. ಇವತ್ತು ಪ್ರಪಂಚ ನಿಂತಿರುವುದು ನಂಬಿಕೆಯ ಆಧಾರದ ಮೇಲೆ. ನಾವು ಒಬ್ಬರನ್ನು ನಂಬಬೇಕು ಮತ್ತು ಇತರ ಜನಗಳನ್ನು ಕೂಡ ನಂಬಬೇಕು. ನಮ್ಮನ್ನು ಇತರ ಜನಗಳು ನಂಬುವಂಥ ರೀತಿಯಲ್ಲೂ ಕೂಡ ನಾವು ನಡೆದುಕೊಳ್ಳಬೇಕು ಪ್ರಿಯರೇ. ಇವತ್ತು ಏನಾಗ್ತಾ ಇದೆ ಅಂತಂದರೆ, ನಮ್ಮ ಮಾತಿನಿಂದಲೇ ನಾವು ಅಪನಂಬಿಕಸ್ಥರು, ತಪ್ಪಿತಸ್ಥರು ಅಂತ ತೋರಿಸುವಂತಹ ಎಷ್ಟೋ ಸೂಚನೆಗಳು ಇರ್ತದೆ ಪ್ರಿಯರೇ. ಇವತ್ತು ಏನಾಗ್ತಾ ಇದೆ ಅಂತಂದರೆ, ಬರೀ ಅಪನಂಬಿಕೆ ಯಾವ ಥರ ಅಲ್ಲಿ ಸ್ವಾಮಿ ಹೇಳ್ತಾರೆ, ನಾವು ಅಪನಂಬಿಕಸ್ಥರಾದರೂ ಕೂಡ ದೇವರು ನಂಬಿಗಸ್ತನು, ಆತನ ತನ್ನ ಸ್ವಭಾವಕ್ಕೆ ವಿರುದ್ಧವಾಗಿ ಏನು ಮಾಡಲಾರನು. ಅಂದರೆ ಸ್ವಾಮಿ ಒಂದು ಸಲ ವಾಗ್ದಾನ ಮಾಡಿದ ಆತನ ನಂಬಿಗಸ್ತನು. ಆ ವಾಗ್ದಾನಗಳನ್ನು ನೆರವೇರಿಸಲಿಕ್ಕೆ ದೇವರು ಅವಕಾಶ ಮಾಡಿಕೊಡ್ತಾರೆ ಪ್ರಿಯರೇ. ನಾವು ಇಲ್ಲಿ ಪ್ರಾರ್ಥನೆ ಮಾಡೋದಿಲ್ಲ, ಆರಾಧನೆ ಮಾಡೋದಿಲ್ಲ, ಸ್ತುತಿ ಮಾಡೋದಿಲ್ಲ, ಸ್ತೋತ್ರ ಮಾಡೋದಿಲ್ಲ, ಕುಟುಂಬದಲ್ಲಿ ಕಿರಿಕಿರಿ, ಜಗಳಗಳು ಇದನ್ನೆಲ್ಲ ಮಾಡ್ಕೊಬಿಟ್ಟು ದೇವರು ವಾಗ್ದಾನ ಮಾಡಿದ ಪ್ರಕಾರ ಏನು ಕೊಡಲಿಲ್ಲ ಅಂದರೆ ನಮ್ಮ ದೇವರದು ತಪ್ಪಲ್ಲ. ಅದು ನಮ್ಮ ಒಂದು ತಪ್ಪಾದ ಕ್ರಿಯೆಗಳಿಗೋಸ್ಕರ ಅವರ ಒಂದು ವಾಗ್ದಾನಗಳು ನಮ್ಮಲ್ಲಿ ನೆರವೇರ್ತಾ ಇಲ್ಲ. ನಾವು ಪ್ರಾರ್ಥನೆ, ಸ್ತುತಿ, ಸ್ತೋತ್ರ, ಆರಾಧನೆ ಮಾಡಿಬಿಟ್ರೆ ಸಾಲೋದಿಲ್ಲ. ದೇವರ ವಾಕ್ಯ ಪ್ರಕಾರ ನಡೆದು ವಾಕ್ಯವನ್ನು ಯಾವಾಗ ನಂಬ್ತೀವೋ ಆ ನಂಬಿಕೆಗೆ ವಾಗ್ದಾನ ಮಾಡಿದ ಆತನು ನಂಬಿಗಸ್ತನು ಅಂತ ಹೇಳಿದಾಗೆ ಆ ನಂಬಿಕೆಯ ಪ್ರಕಾರ ಎಲ್ಲ ವಾಗ್ದಾನಗಳನ್ನು ನಮಗೆ ಕೊಡ್ತಾರೆ ಪ್ರಿಯರೇ. ಸ್ವಾಮಿ ಯಾವತ್ತು ಕೊಟ್ಟ ಮಾತನ್ನು ಹಿಂದಕ್ಕೆ ತೆಗೆದುಕೊಳ್ಳುವಂಥ ದೇವರಲ್ಲ. ನಿನಗೆ ಏನು ಕೊಡ್ತೀನಿ ಅಂತ ಹೇಳಿ ಒಂದು ನಂಬಿಕೆ ಕೊಟ್ಟಿರ್ತಾರೋ ಅದ್ರ ಪ್ರಕಾರ ನಡೀತಾರೆ. ಆದರೆ ಮನುಷ್ಯ ಆ ಥರ ಅಲ್ಲ. ಫಾರ್ ಎಕ್ಸಾಂಪಲ್ ತೆಗಿಲಿಕ್ಕೋದ್ರೆ, ನಾಳೆ ಬಾ ನಿನಗೊಂದು 5,000 ರೂಪಾಯಿ ಕೊಡ್ತೀನಿ ಅಂತ ಒಬ್ಬ ಹೇಳ್ತಾನೆ, ಮಾರನೇ ದಿವಸ ಹೋದಾಗ ಅವನು ಕೊಡೋದೇ ಇಲ್ಲ. ಅಪನಂಬಿಕಸ್ಥರಾಗಿರ್ತಾರೆ. ಕೆಲವೊಂದು ಜನ ಏನು ಮಾಡ್ತಾರೆ, ಸಾಲ ಮಾಡ್ಕೊಳ್ತಾರೆ ಪ್ರಿಯರೇ. ಸಾಲ ಮಾಡ್ಕೊಬಿಟ್ಟು ಏನು ಮಾಡ್ತಾರೆ, ಆ ಒಂದು ಸಮಯಕ್ಕೆ ಸರಿಯಾಗಿ ಕೊಡೋದಿಲ್ಲ. ಅಲ್ಲಿ ಅಪನಂಬಿಕಸ್ಥರಾಗಿರ್ತಾರೆ. ಸುಳ್ಳು ಮಾತನಾಡುಗಳನ್ನ ಆಡಿ ಸುಳ್ಳಿನ ಜೀವಿತವನ್ನು ನಡೆಸಿ ಮಾತಿನಲ್ಲಿ ಅಪನಂಬಿಕಸ್ಥರಾಗಿರ್ತಾರೆ ಪ್ರಿಯರೇ. ಇಲ್ಲ ಪ್ರಿಯರೇ, ನಾವು ಪ್ರಪಂಚದ ದೃಷ್ಟಿಯಲ್ಲಿ ನಂಬಿಕೆಯನ್ನು ಸಂಪಾದನೆ ಮಾಡಿಕೊಂಡಂಥ ವ್ಯಕ್ತಿಗಳು ಆಗಿರಬೇಕು. ಯೇಸು ಸ್ವಾಮಿಯ ಮೇಲೆ ಯಾವ ಥರ ಜನಗಳ ನಂಬಿಕೆ ಇಟ್ಟು ದೇವರ ರಾಜ್ಯವನ್ನು ಕಟ್ತಾರೋ ಹಾಗೆ ನಮ್ಮ ಮೇಲೆ ಜನಗಳ ನಂಬಿಕೆ ಇಟ್ಟು ನಮ್ಮನ್ನು ಕೂಡ ಗೌರವಿಸುವ ಹಾಗೆ ಇರಬೇಕು. ಇಲ್ಲಿ ಸ್ವಾಮಿ ಪುನಃ ಹೇಳ್ತಾ ಇದ್ದಾರೆ ಏನಂತಂದರೆ, ನಾವು ಅಪನಂಬಿಗಸ್ಥರಾಗಿದ್ದರೂ ಕೂಡ ಆತನು ನಂಬಿಗಸ್ತನಾಗಿರೋನು. ಹೌದು ಪ್ರಿಯರೇ, ನಾವು ಎಲ್ಲ ವಿಷಯದಲ್ಲಿ ಮಾತಿನಲ್ಲಿ ತಪ್ಪುವುದು ಉಂಟು ಪ್ರಿಯರೇ. ಎಷ್ಟೋ ಸಲ ನಾವು ಮಾತನಾಡಿ ತಪ್ತಾ ಇದ್ದೀವಿ. ನಮ್ಮ ನಡೆಗಳಲ್ಲಿ, ನಮ್ಮ ನುಡಿಗಳಲ್ಲಿ ನಾವು ಹೇಳಿದ ಪ್ರಕಾರ ಮಾಡ್ತಾ ಇಲ್ಲ. ಆದರೆ ಸ್ವಾಮಿ ಹೇಳ್ತಾರೆ, ಯೇಸು ಸ್ವಾಮಿ ಏನು ಹೇಳ್ತಾ ಇದ್ದಾರೆ, ನಾವು ಅಪನಂಬಿಕಸ್ಥ, ದೇವರು ನಂಬಿಗಸ್ತನೇ ಸರಿ. ಯೇಸು ಸ್ವಾಮಿ ಇನ್ನೊಂದು ಮಾತು ಹೇಳ್ತಾ ಇದ್ದಾರೆ, ಕೇಳಿಸ್ಕೊಳ್ಳಿ ಪ್ರಿಯರೇ. ಇಲ್ಲಿ ತನ್ನ ಸ್ವಭಾವಕ್ಕೆ ವಿರುದ್ಧವಾಗಿ ಆತನು ಏನು ಮಾಡಲ್ಲ. ಹಾಗಾದರೆ ಯೇಸು ಸ್ವಾಮಿ ಸ್ವಭಾವ ಏನು? ನಂಬಿಗಸ್ತಿಗೆ. ತಂದೆಗೆ ನಂಬಿಗಸ್ತ ಮಗನಾಗಿದ್ದುಕೊಂಡು ಶಿಲುಬೆಯ ಮರಣವನ್ನು ಏರಿ ನಮ್ಮ ಪಾಪಗಳನ್ನು ಹೊತ್ತುಕೊಂಡ್ರು ಪ್ರಿಯರೇ. ಹಾಗೆಯೇ ಕೆಲವೊಂದು ಕಾರ್ಯಗಳಲ್ಲಿ ಆತನು ಏನು ವಾಗ್ದಾನ ಮಾಡುತ್ತಾನೋ ಅದನ್ನು ಪೂರೈಸ್ತಾರೆ ಪ್ರಿಯರೇ. ಯಾಕೆಂದರೆ ನಾನು ಆಗಲೇ ಹೇಳಿದಾಗ ವಾಗ್ದಾನ ಮಾಡಿದ ದೇವರು ನಂಬಿಗಸ್ತ ಅಂತೇಳಿ. ಇವತ್ತಿನ ಪರಿಸ್ಥಿತಿಗಳಲ್ಲಿ ದೇವರು ವಾಗ್ದಾನ ಮಾಡಿದಂಥ ಕೆಲವೊಂದು ಕಾರ್ಯಗಳು ನಮ್ಮ ಜೀವಿತದಲ್ಲಿ ನಡೀತಾ ಇದೆ ಪ್ರಿಯರೇ. ಆದರೆ ದೇವರಿಗೆ ನಾವು ನಂಬಿಗಸ್ತರಾಗಿದ್ದೀವಾ? ದೇವರಿಗೆ ನಂಬಿಗಸ್ತಿಕೆಯಿಂದ 1 ಗಂಟೆ ಆದರೂ ಪ್ರಾರ್ಥನೆ ಮಾಡ್ತಾಯಿದ್ದೀವಾ? 1 ಗಂಟೆ ಆದರೂ ಆರಾಧನೆ ಮಾಡ್ತಾಯಿದ್ದೀವಾ? ಇನ್ನೊಬ್ಬರಿಗೋಸ್ಕರ ಪ್ರಾರ್ಥಿಸ್ತಾ ಇದ್ದೀವಾ? ದೇಶಕ್ಕಾಗಿ, ರಾಜ್ಯಕ್ಕಾಗಿ, ಜಿಲ್ಲೆಗಾಗಿ, ಭಿಕ್ಷುಕರಿಗಾಗಿ, ಕಷ್ಟದಲ್ಲಿರೋರಿಗೆ, ದೀನರಿಗಾಗಿ, ದರಿದ್ರರಿಗಾಗಿ ನಾವು ಪ್ರಾರ್ಥನೆ ಮಾಡ್ತಾಯಿದ್ದೀವಾ? ಇವತ್ತು ನಾವು ನಮ್ಮನ್ನು ಏಸಪ್ಪ ಏನು ಕೇಳ್ತಾ ಇಲ್ಲ. ಅವತ್ತು ಆದಾಮ ಅವ್ವನ ಜೊತೆಯಲ್ಲಿ ಸಂಜೆಯ ತಂಗಾಳಿಯಲ್ಲಿ ಮಾತಾಡಬೇಕು ಅಂತ ಸ್ವಾಮಿ ಇಳಿದು ಬಂದು ಅಷ್ಟೊಂದು ಅನ್ಯೋನ್ಯತೆಯಿಂದ ಇದ್ದರು. ಯಾಕೆಂದರೆ ಯೇಸು ಸ್ವಾಮಿಗೆ ನಾವು ಮಾತಾಡೋದು ಯಾವ ಥರ ಪ್ರಾರ್ಥನೆ ರೂಪದಲ್ಲಿ, ವಾಕ್ಯದ ರೂಪದಲ್ಲಿ. ಇವತ್ತು
ನಾವು ನಂಬಿಗಸ್ತರಾಗಿದ್ದೀವ? ಪ್ರಾರ್ಥನೆ ವಿಷಯದಲ್ಲಿ ನಂಬಿಗಸ್ತರಾಗಿದ್ದೀವ? ನಡತೆ ವಿಷಯದಲ್ಲಿ ನಂಬಿಗಸ್ತರಾಗಿದ್ದೀವ? ನಮ್ಮ ನುಡಿಗಳಲ್ಲಿ ನಾವು ನಂಬಿಗಸ್ತರಾಗಿದ್ದೀವ? ನಮ್ಮ ಕೆಲವೊಂದು ವ್ಯವಹಾರಗಳಲ್ಲಿ ನಾವು ನಂಬಿಗಸ್ತರಾಗಿದ್ದೀವ? ಇದನ್ನೆಲ್ಲ ನಾವು ಗಮನಿಸಿದೆ. ಆದರೆ ಪ್ರಿಯರೇ, ನಿಜ ಹೇಳ್ತೀನಿ ಪ್ರಿಯರೇ, ನಾವು ಎಷ್ಟೋ ವಿಷಯಗಳಲ್ಲಿ ಮಾತ್ರ ಅಲ್ಲ, 99 ಭಾಗನೂ ಕೂಡ ನಾವು ತಪ್ಪಿತಸ್ಥರಾಗಿದ್ದೀವಿ ಪ್ರಿಯರೇ. ಇಲ್ಲ ಪ್ರಿಯರೇ, ಈಗಲೂ ಕೂಡ ಯೇಸು ಸ್ವಾಮಿ ಮಾಡಿದಂಥ ವಾಗ್ದಾನಗಳನ್ನ ಕೊಡಲಿಕ್ಕೆ ರೆಡಿ ಇದ್ದಾರೆ. ಆದರೆ ನಾವು ಅದನ್ನು ಪಡ್ಕೊಳ್ಳಿಕ್ಕೆ ನಾವು ರೆಡಿಯಾಗಿರಬೇಕು. ಹಾಗಾದರೆ ವಾಗ್ದಾನ ಮಾಡಿದ ದೇವರು ತನ್ನ ಸ್ವಭಾವಕ್ಕೆ ವಿರುದ್ಧವಾಗಿ ಏನು ಮಾಡೋದಿಲ್ಲ ಅಲ್ವಾ? ಹಾಗೆಯೇ ಆ ದೇವರ ಮಕ್ಕಳಾಗಿರ್ತಕ್ಕಂಥ ನಾವು ಕೂಡ ಆ ದೇವರ ಒಂದು ಸ್ವಭಾವವನ್ನು ಧರಿಸಿಕೊಂಡು ನಮ್ಮ ಸ್ವಭಾವಕ್ಕೆ ವಿರುದ್ಧವಾಗಿ ಯಾವುದನ್ನು ಮಾಡದಂತೆ ನಮ್ಮ ಮನಸ್ಸಾಕ್ಷಿ ಮೆಚ್ಚುವಂಥ ರೀತಿಯಲ್ಲಿ ನಡೆಯಬೇಕು. ಇದೇ ಕ್ರಿಸ್ತಿಯ ಜೀವಿತ. ಹಾಗಾದರೆ ನಾವು ಅಪನಂಬಿಗಸ್ತರಾಗಿ ಜನಗಳ ಮುಂದೆ ಆಗಲಿ, ದೇವರ ಮುಂದೆ ಆಗಲಿ, ನಮ್ಮ ಕುಟುಂಬದ ಮುಂದೆ ಆಗಲಿ ಕಾಣದೇ ಎಲ್ಲರ ಮುಂದೆ ನಂಬಿಗಸ್ತರಾಗಿ ಕಾಣಲಿಕ್ಕೆ ದೇವರ ಕೃಪೆಯನ್ನು ಕೇಳಿಕೊಳ್ಳೋ. ಯಾಕೆಂದರೆ ದೇವರ ವಾಕ್ಯದಲ್ಲಿ ಬರೆದಿದೆ, ನಂಬಿಕೆಯನ್ನು ಹುಟ್ಟಿಸುವವನು ಪೂರೈಸುವನು ಆತನೇ ಅಂತೇಳಿ. ಹಾಗಾದರೆ ಆ ನಂಬಿಕೆಯನ್ನು ಕೇಳಿಕೊಂಡು ನಾವು ದೇವರ ರಾಜ್ಯನ ಮಹಿಮೆಪಡಿಸೋ ಪ್ರಿಯರೇ. ಆಮೇನ್, ಆಮೇನ್, ಆಮೇನ್. ಪ್ರೈಸ್ ದಿ ಲಾರ್ಡ್.